So in this problem already ನಿಮಗೆ ಗೊತ್ತಿರಬಹುದು RPS Limited 1,20,000 shares ನ ಇಶ್ಯೂ ಮಾಡಿದೆ. ಸೊ 1,20,000 shares ಅಲ್ಲಿ ಸೊ 20,000 ನ ರಿಜೆಕ್ಟ್ ಮಾಡಿ 1,80,000 ನ ಪ್ರೋರೇಟಾ ಪ್ರಕಾರ ಅಡ್ಜಸ್ಟ್ ಮಾಡ್ತು. ಅಂದ್ರೆ 2 shares ಇರೋರಿಗೆಲ್ಲ 3 shares ಕೊಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಅಪ್ಲಿಕೇಶನ್ ಅಲ್ಲಿ 25 rupees, ಅಲಾಟ್ಮೆಂಟ್ ಅಲ್ಲಿ 45 rupees, ಪ್ರೀಮಿಯಂ ಇನ್ಕ್ಲೂಡಿಂಗ್ 15 rupees ಅದ್ರಲ್ಲಿ ಸೇರ್ಕೊಳ್ಳುತ್ತೆ. ಫಸ್ಟ್ ಕಾಲ್ 30 ಅಂಡ್ ಫೈನಲ್ ಕಾಲ್ ಇಸ್ 15. ಸೊ 4 ಸ್ಟೇಜ್ ಅಲ್ಲಿ ಇದಾಗುತ್ತೆ. ಅನಿಲ್ ಅಲಾಟ್ಮೆಂಟ್ ಅಪ್ಲಿಕೇಶನ್ ಬಿಟ್ಟು ಅಲಾಟ್ಮೆಂಟ್ ಕಾಲ್ ಯಾವ್ದು ಕಟ್ಟಲ್ಲ. ಸೊ ಅವನಿಗೆ ನೋ ವರ್ಕಿಂಗ್ ನೋಟ್ ನಾನು ಮಾಡಿ ತೋರಿಸಿದ್ದೀನಿ ನಿಮ್ಗೆ ಹೇಗೆ ಅಂತ. ಸೊ ಇನ್ನ ನೆಕ್ಸ್ಟ್ ಬಂತು ಅಂತ ಅಂದ್ರೆ ಸುನಿಲ್ ಅವನು ಅಪ್ಲಿಕೇಶನ್ ಅಲಾಟ್ಮೆಂಟ್ ಎರಡೂ ಕಟ್ಟಿ ಫಸ್ಟ್ ಕಾಲು ಕಟ್ಟಿದ್ದ, ಫೈನಲ್ ಕಾಲ್ ದುಡ್ಡು ಕಟ್ಟಲ್ಲ. ಸೊ ಇಬ್ರು ಏನ್ ಮಾಡ್ತಾರೆ ಕಂಪ್ನಿ ಫರ್ಫಿಟ್ ಮಾಡ್ತಾರೆ. ಸೊ ಅವ್ನಿಗೆ ಯಾವ್ದೇ ರೀತಿ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಅವ್ರ ಇಬ್ರದ್ದು ಶೇರ್ಸ್ ಏನೇನ್ ಕಟ್ಟಿದಾರೆ ಆ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಸೊ ಅದ್ರ ಬಗ್ಗೆ ಇಲ್ಲಿ ಇದ್ ಮಾಡಿದೀವಿ. ಅಂಡ್ ಅದೇ ಶೇರ್ಸ್ ನ ಮಿಸ್ಟರ್ ಕಮಲ್ಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಜರ್ನಲ್ ಎಂಟ್ರಿ ಈಸ್ ಅಬೌಟ್ ಅಪ್ಲಿಕೇಶನ್ ಸ್ಟೇಜ್. ಸೊ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಯಾವ ತರ ಜರ್ನಲ್ ಎಂಟ್ರಿ ಇರುತ್ತೆ ಅಂತ ನೋಡೋಣ. ಸೊ ವಿ ಮೂವ್ ಆನ್ ಟು ಅಪ್ಲಿಕೇಶನ್ ಸ್ಟೇಜ್. ಫಸ್ಟ್ ಜರ್ನಲ್ ಎಂಟ್ರಿ ಬಂದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಇದು ಈಕ್ವಿಟಿ ಶೇರ್ ಆಗಿರೋದ್ರಿಂದ ಈಕ್ವಿಟಿ ಅಂತ ಬರಿತೀನಿ ನಾನು. ಸೊ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಟೋಟಲ್ ಆಗಿ ನಮಗೆ ಬಂದಿದ್ದು ವಿ ಹ್ಯಾವ್ ರಿಸೀವ್ 2 lakh ಶೇರ್ಸ್. ಎಷ್ಟು ರಿಸೀವ್ ಮಾಡಿದ್ದು ನಾವು 2 lakh ಶೇರ್ಸ್ ನ ರಿಸೀವ್ ಮಾಡಿದ್ವಿ. 2 lakh ಇಂಟು ಒಂದು ಅಪ್ಲಿಕೇಶನ್ ಎಷ್ಟು 25 rupees. 2 lakh ಇಂಟು 25 ಎಷ್ಟಾಗುತ್ತೆ? ಇಟ್ಸ್ ಬಿಕಮ್ 5 lakh rupees. ಸೊ ಅಪ್ಲಿಕೇಶನ್ ದುಡ್ಡು ಎಷ್ಟು ಬಂದಿರೋದು ಕಂಪ್ನಿಗೆ? ದಟ್ ಈಸ್ ಅಬೌಟ್ 5 lakh. ಸೊ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಇದಕ್ಕೆ ನೆರೇಷನ್ ಏನಂತ ಬರೀತೀರಾ? ಬೀಯಿಂಗ್ ಶೇರ್ ಅಪ್ಲಿಕೇಶನ್ ರಿಸೀವ್ಡ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 5 lakh. I think it's 50 lakh, I guess. 50 lakh or 5 lakh? It's a 50 lakh. It's about 50 lakh. So application ದುಡ್ಡು ಬಂದಿದೆ ಎಷ್ಟು ಅವ್ರಿಗೆ? 50 lakh. ಸೊ ಅಪ್ಲಿಕೇಶನ್ ಎಷ್ಟು ಬಂತು ಅಂತ ನೀವು ನೋಡಿದ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಆದಷ್ಟು ನಮಗೆ ಬರುವಂತ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತ ಅಂದ್ರೆ ಅಲಾಟ್ಮೆಂಟ್ ಸ್ಟೇಜ್. ಸೊ ಅಪ್ಲಿಕೇಶನ್ ಇಷ್ಟು ಬಂತು. ಕಂಪ್ನಿ ಈಗ ಡಿಸೈಡ್ ಮಾಡುತ್ತೆ ಎಷ್ಟು ಇಶ್ಯೂ ಮಾಡಬೇಕು, ಎಷ್ಟು ಇಶ್ಯೂ ಮಾಡಬಾರ್ದು ಅಂತ. ದೇ ಆರ್ ಗೋಯಿಂಗ್ ಟು ಡಿಸೈಡ್ ದಟ್ ಒನ್. ಸೊ ಅಪ್ಲಿಕೇಶನ್ ಆದಷ್ಟು ನೆಕ್ಸ್ಟ್ ಸ್ಟೇಜ್ ವಿಲ್ ಬಿ ಅಲಾಟ್ಮೆಂಟ್ ಸ್ಟೇಜ್. ಸೊ ಅಲಾಟ್ಮೆಂಟ್ ಸ್ಟೇಜ್ ಗಿಂತ ಮುಂಚೆ ಅಪ್ಲಿಕೇಶನ್ ಏನ್ ಬಂದಿದೆ ಅದನ್ನ ಕಂಪ್ನಿ ಏನ್ ಮಾಡಬೇಕು? ಕರೆಕ್ಟ್ ಆಗಿ ಡಿಸೈಡ್ ಮಾಡಬೇಕು, ಎಷ್ಟು ಇದು ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಫಸ್ಟ್ ಅಪ್ಲಿಕೇಶನ್ ದುಡ್ಡನ್ನ ಏನೇನ್ ಮಾಡ್ತಾರೆ ಅಂತ ನೋಡೋಣ. ಸೊ ಫಸ್ಟ್ ಎಂಟ್ರಿ, ಅದಕ್ಕೆ ಏನ್ ಎಂಟ್ರಿ ಅಂತ ಅಂದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು. ಈ ಅಪ್ಲಿಕೇಶನ್ ಏನ್ ಮಾಡ್ಬೋದು ಅಂತ ಅಂದ್ರೆ ಒಂದು ಶೇರ್ ಕ್ಯಾಪಿಟಲ್ ಅವ್ರು ಡಿಸೈಡ್ ಮಾಡಿದಷ್ಟು 1,20,000 ಶೇರ್ಸ್ ನ ಏನ್ ಮಾಡ್ತಾರೆ? ಈಕ್ವಿಟಿ ಶೇರ್ 1,20,000 ಶೇರ್ಸ್ ನ ಏನ್ ಮಾಡ್ತಾರೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ 1,20,000 ಶೇರ್ಸ್ ಏನ್ ಮಾಡ್ತಾರೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇನ್ನ 20,000 ಏನ್ ಮಾಡ್ತಾರೆ? ರೀಫಂಡ್ ಮಾಡ್ತಾರೆ. ರೀಫಂಡ್ ಆದ್ರೆ ಏನಂತ ಬರೀತೀರಾ? ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ಇನ್ನ ಯಾವುದು 1,80,000 60,000 ಏನ್ ಮಾಡ್ತಾರೆ ಅವರು? ಅಲಾಟ್ಮೆಂಟ್ಗೆ ಅಡ್ಜಸ್ಟ್ ಮಾಡ್ತಾರೆ. ಅಂದ್ರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂದ್ರೆ ಅಲಾಟ್ಮೆಂಟ್ಗೆ ಏನ್ ಮಾಡ್ತಾರೆ? ಅದನ್ನ ಅಡ್ಜಸ್ಟ್ ಮಾಡ್ತಾರೆ. ಸೊ ನೋಡಿ ಇಲ್ಲಿ ಅಪ್ಲಿಕೇಶನ್ ದುಡ್ಡು ಎಷ್ಟಿತ್ತಪ್ಪ ಅವ್ರ ಹತ್ರ? 50 lakh ಇತ್ತು. ಈ 50 lakh ಅಲ್ಲಿ 1,20,000 ಇಂಟು 25, 1,20,000 ಇಂಟು 25, ದಟ್ ಈಸ್ 30 lakh. 30 lakh ಶೇರ್ಸ್ ನ
ಏನ್ ಮಾಡ್ತಾರೆ, ದಟ್ ಇಸ್ ಗೋಯಿಂಗ್ ಟು ಬಿ ಕ್ರೆಡಿಟ್. ಸೊ 30 lakh ಶೇರ್ಸ್ ನ ಏನ್ ಮಾಡ್ತಾರೆ, ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಬ್ಯಾಂಕ್ ಅಕೌಂಟ್ ರೀಫಂಡ್ ಮಾಡೋದು ಎಷ್ಟು ಶೇರ್ಸ್ ನ, 20,000 ಇಂಟು 25. 20,000 ಇಂಟು 25 ಎಷ್ಟಾಗುತ್ತೆ, ದಟ್ಸ್ ಬಿಕಮ್ 5 lakh. That's become 5 lakh. That's become 5 lakh. So next remaining ಎಷ್ಟು, 60,000 ಬ್ಯಾಲೆನ್ಸ್ ಇತ್ತಲ್ಲ. ಸೊ ಆ 60,000 ಬ್ಯಾಲೆನ್ಸ್ ಏನ್ ಮಾಡ್ತಾರೆ, ಸೊ ಯಾವ್ದಕ್ಕೆ, ಅಲಾಟ್ಮೆಂಟ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ತಾರೆ. ಸೊ 30 lakh 60,000 ಇಂಟು 25 is 15 lakh. ಎಷ್ಟು, 15 lakh they adjusted towards so allotment. ಸೊ ನೋಡಿ ಇಲ್ಲಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಕ್ವಿಟಿ ಶೇರ್ ಅವ್ರ ಹತ್ರ ಅಪ್ಲಿಕೇಶನ್ ದುಡ್ಡು 50 lakh ಇತ್ತು. ಆ 50 lakh ಅಲ್ಲಿ ಅವ್ರು ಇಶ್ಯೂ ಮಾಡಕ್ ಕೊಟ್ಟಿದ್ದೆಷ್ಟು, 1,20,000. ಅದನ್ನ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 30 lakh ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ, ರೀಫಂಡ್ ಮಾಡ್ತಾರೆ ಟು ಬ್ಯಾಂಕ್ ಅಕೌಂಟ್ 5 lakh ನ ರೀಫಂಡ್ ಮಾಡ್ತಾರೆ. ಅಂಡ್ ಅಡ್ಜಸ್ಟ್ ಮಾಡ್ತಾ ಇರೋದು ಎಷ್ಟು, ಪ್ರೋರೇಟಾ. ದಿಸ್ ಇಸ್ ವಾಟ್ ಪ್ರೋರೇಟಾ, ಇದನ್ನೇ ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ದಿಸ್ ಇಸ್ ಅಡ್ಜಸ್ಟೆಡ್ ಟುವರ್ಡ್ಸ್ ಅಲಾಟ್ಮೆಂಟ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಡ್ಜಸ್ಟ್ ಮಾಡ್ತಾರೆ, ದಟ್ ಈಸ್ 15 lakh. ಸೊ ಟೋಟಲ್ ಆಗಿ 50 lakh ಇಸ್ ಅಪ್ಲಿಕೇಶನ್ ದುಡ್ಡು. ಈ ರೀತಿ ಇದಾಗುತ್ತೆ. ನಾವು ಅಲಾಟ್ಮೆಂಟ್ ಅಪ್ಲಿಕೇಶನ್ ದುಡ್ಡನ್ನ ಯಾವ ರೀತಿ ಸೆಗ್ರಿಗೇಟ್ ಮಾಡಿದ್ರಿ ಅಂತ ನೋಡಿದ್ರಿ. ನೆಕ್ಸ್ಟ್ ಇಸ್ ಅಲಾಟ್ಮೆಂಟ್ ದುಡ್ಡು ಡ್ಯೂ ಎಂಟ್ರಿನ ನಾವು ಪಾಸ್ ಮಾಡ್ಬೇಕಾಗತ್ತೆ. ಸೊ ಅಲಾಟ್ಮೆಂಟ್ ದುಡ್ಡು ಡ್ಯೂ ಎಂಟ್ರಿನ ನಾವ್ ಏನ್ ಮಾಡ್ಬೇಕು, ಪಾಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಂಟ್ರಿ ಏನು ಅಂತಂದ್ರೆ, ಈಕ್ವಿಟಿ ಶೇರ್ allotment account, equity share allotment account debit to equity share capital account, equity share capital account. ಸೊ ಅಲಾಟ್ಮೆಂಟ್ ದುಡ್ಡನ್ನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಫಸ್ಟ್ ಡ್ಯೂ ಎಂಟ್ರಿ ಅಂದ್ರೆ ನನಗೆ ಬರಬೇಕು ಅಂತ ಬರೆಯುವಂಥದ್ದು. ಸೊ ಟೋಟಲ್ ಆಗಿ, ಸೊ ಇಲ್ಲೊಂದು ಪ್ರೀಮಿಯಂ ಇದೆ. ಸೊ ಈ ಸಲ ಪ್ರೀಮಿಯಂ ಅಲ್ವಾ ಅಲಾಟ್ಮೆಂಟ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು. ಸೊ ಆ ಪ್ರೀಮಿಯಂನ ನಾವ್ ಎಲ್ಲಿ ಬರಿತೀವಿ ಅಂತ ಅಂದ್ರೆ, ಇಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ನಾವಿಲ್ಲಿ ಬರಿತೀವಿ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಇಲ್ಲಿ ಬರಿತೀವಿ. ಯಾಕೆ ಅಂತಂದ್ರೆ ಈ ಸಲ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿರೋದ್ರಿಂದ ಏನಾಗುತ್ತೆ, ಅದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಆಗುತ್ತೆ. ಸೊ ಅಲಾಟ್ಮೆಂಟ್ ಅಲ್ಲಿ ದುಡ್ಡು ಎಷ್ಟು, 45 rupees. ಸೊ ನೋಡಿ ಇಲ್ಲಿ ನಮ್ಗೆ ಇಲ್ಲಿ 1,80,000 ನ ಪ್ರೋರೇಟಾ ಮಾಡಿದ್ರು, ನಮ್ಗೆ ಲೆಕ್ಕಾಚಾರ ಎಷ್ಟು ಅಂತಂದ್ರೆ 1,20,000. ಅದನ್ನ ಅಡ್ಜಸ್ಟ್ ಮಾಡಾಗೋಗಿದೆ. ನಾವು ಈ ಸಲ ಅಡ್ಜಸ್ಟ್ ಮಾಡ್ತೀವಿ ಅದನ್ನ ನಾವು. 1,20,000 ಇಂಟು 45. ಅಲಾಟ್ಮೆಂಟ್ ದುಡ್ಡು ಎಷ್ಟು, 1,20,000 ಇಂಟು 45. 1,20,000 ಇಂಟು 45 ಎಷ್ಟು ಬರುತ್ತೆ ನಮ್ಗೆ, ಇಟ್ಸ್ ಬಿಕಮ್ 54 lakh. ಇಟ್ಸ್ ಬಿಕಮ್ ಎಷ್ಟು, 54 lakh ಅಲಾಟ್ಮೆಂಟ್ ದುಡ್ಡು ನಮ್ಗೆ ಬರ್ಬೇಕಾಯ್ತು. 54,000 ಅಲಾಟ್ಮೆಂಟ್ ದುಡ್ಡು ಬರ್ಬೇಕಾಯ್ತು. ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾಗಿರೋದೆಷ್ಟು, 1,20,000 ಇಂಟು ಪ್ರೀಮಿಯಂ ತೆಗ್ದಾಕಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ಲಿ ಪ್ರೀಮಿಯಂ ತೆಗ್ದಾಕಿ ಅಂದ್ರೆ ಪ್ರೀಮಿಯಂ 15 ರೂಪಾಯಿ ಅಲ್ವಾ. 45 ಅಲ್ಲಿ 15 ಹೋದ್ರೆ ಎಷ್ಟು, 30 ಆಗುತ್ತೆ. ಸೊ ಔಟ್ ಆಫ್ ದಿಸ್ ವಿ ಆರ್ ಡೂಯಿಂಗ್, ಸೊ 1,20,000 ಇಂಟು 1,20,000 ಇಂಟು 30 rupees is 36 lakh. 36 lakh ನ ನಾವೇನ್ ಮಾಡ್ತೀವಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಪ್ರೀಮಿಯಂ ದುಡ್ಡನ್ನ ಸಪರೇಟ್ ಅಕೌಂಟ್ ಮಾಡ್ತಾ ಇದೀವಿ. 1,20,000 ಇಂಟು 15 rupees. ಪ್ರೀಮಿಯಂ 15 rupees ಅಲ್ಲ. ಸೊ ಎಷ್ಟಾಗುತ್ತೆ ಇದು, ದಿಸ್ ಬಿಕಮ್ 18 lakh. ಸೊ 54 lakh ನ ನಾವು ವಿ ಡಿಸ್ಟ್ರಿಬ್ಯೂಟ್ ಲೈಕ್ ದಿಸ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ಅಲಾಟ್ಮೆಂಟ್ ಡ್ಯೂ ಎಂಟ್ರಿ ಏನ್ ಪಾಸ್ ಮಾಡ್ತೀರಾ ಅಂತ ಅಂದ್ರೆ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಟು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇರೋದ್ರಿಂದ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ 1,20,000 ಇಂಟು 45 ಇದು ದುಡ್ಡಿರುತ್ತೆ. ನಾವು ಇದ್ರದ್ದು 54 lakh ಇಲ್ಲಿ 36 lakh ಕ್ಯಾಪಿಟಲ್ ಹೋಗುತ್ತೆ, 18 lakh ಸೆಕ್ಯೂರಿಟೀಸ್ ಪ್ರೀಮಿಯಂ ಹೋಗುತ್ತೆ. ಸೊ ಈಗ ರಿಸೀವ್ಡ್ ಎಂಟ್ರಿ, ರಿಸೀವ್ಡ್ ಎಷ್ಟು ಬಂತು, ಡೈರೆಕ್ಟ್ ಆಗಿ ರಿಸೀವ್ಡ್ ಎಂಟ್ರಿ ಏನಂತ ಬರಿತೀವಿ ಅಂತ ಅಂದ್ರೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ್ದು ದುಡ್ಡಿದೆ ಹೇಳಿ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್
ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ಗೆ ಬರಿತಿದ್ವಿ. ಎಷ್ಟು ಇದು ಅಡ್ಜಸ್ಟ್ ಮಾಡಿರೋದೆಲ್ಲ ಲೆಕ್ಕಾಚಾರ ಇದೆ. ಸೊ ಆಕ್ಚುಲಿ ಎಷ್ಟು ದುಡ್ಡಪ್ಪ ಅಂತಂದ್ರೆ ಅಲಾಟ್ಮೆಂಟ್ ದುಡ್ಡು ಎಷ್ಟು ಬರ್ಬೇಕಿತ್ತು ನಮ್ಗೆ ನೋಡಿ ಇಲ್ಲಿ. ಅದಕ್ಕೆ ನಿಮ್ಗೆ ಇದೊಂದು ನೋಡ್ತಾರನ ಇದು ಅಲಾಟ್ಮೆಂಟ್ ದುಡ್ಡು ಎಷ್ಟು 54 ಲ್ಯಾಕ್ ಎಷ್ಟು ಬರ್ಬೇಕಿತ್ತು ನೋಡಿ ಇಲ್ಲಿ. ಎಷ್ಟು ಬರಬೇಕು 54 ಲ್ಯಾಕ್. ನನಗೆ ದುಡ್ಡು ಬರ್ಬೇಕಾದಷ್ಟು ಅಲಾಟ್ಮೆಂಟ್ ಅಲ್ಲಿ 54 ಲ್ಯಾಕ್ ಮೈನಸ್ ಅಡ್ಜಸ್ಟ್ಮೆಂಟ್ ಒಂದು ಮಾಡಿದ್ದೀನಿ ನಾನು ಇಲ್ಲಿ. ಇದೊಂದು ಕ್ರೆಡಿಟ್ ಆಗಿದೆಯಲ್ಲ ಅದನ್ನೇನ್ ಮಾಡ್ಬೇಕು ಇಲ್ಲಿ ಮೈನಸ್ ಮಾಡಬೇಕು. ಎಷ್ಟು 54 ಲ್ಯಾಕ್ ಮೈನಸ್ 15 ಲ್ಯಾಕ್ ಮೈನಸ್ ಇನ್ನೊಂದು ಮೈನಸ್ ಇದೆ. ಯಾವುದು ಅದು ಮೈನಸ್ ಅಂತಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ವರ್ಕಿಂಗ್ ನೋಟ್ ಮಾಡಿದೆ ನಾನು. ಸೊ ವರ್ಕಿಂಗ್ ನೋಟ್ ಮಾಡಿದಾಗ ನನಗೆ ಅನಿಲ್ ಒಬ್ಬ ದುಡ್ಡು ಕಟ್ಟಿತ್ತಿಲ್ಲ. ಸೊ ಅನಿಲ್ ದುಡ್ಡು ಕಟ್ಟಿತ್ತಿಲ್ಲ. ಎಷ್ಟದು ಅಡ್ಜಸ್ಟ್ ವರ್ಕಿಂಗ್ ನೋಟ್ ಮಾಡಿದಷ್ಟು 65,000 ಬಂದಿತ್ತು ನನಗೆ. ಸೊ ಆ 65,000 ಏನ್ ಮಾಡ್ಬೇಕು ನಾನು ಇಲ್ಲಿ ಒಟ್ಟಿಗೆ ಸೇರಿಸಿ ಮೈನಸ್ ಮಾಡ್ಬೇಕಾಗತ್ತೆ. 54 ಲ್ಯಾಕ್ ಮೈನಸ್ 15 ಲ್ಯಾಕ್ ಮೈನಸ್ 65,000. ಸೊ ಟೋಟಲಿ ಎಷ್ಟಾಗುತ್ತೆ 654 ಲ್ಯಾಕ್ minus 15 lakh minus 65,000. So totally it become 38 lakh 35,000. 38 lakh allotment ಅಲ್ಲಿ ದುಡ್ಡು ಎಷ್ಟು ಮಾತ್ರ ಬಂದಿದ್ದು ನಮಗೆ 38,35,000 ಮಾತ್ರ ಬಂದಿದ್ದು. ಸೊ ದಿಸ್ ಇಸ್ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ನಾವು ಅಡ್ಜಸ್ಟ್ ಮಾಡಿರೋದಕ್ಕೆ ಪ್ರೊರೇಟಾ ಪ್ರಕಾರ ಮಾಡಿರೋದಕ್ಕೆ ದಿಸ್ ಇಸ್ ವಿ ಗಾಟ್ ಇಟ್. ಸೊ ನಮಗೆ ಬಂದಿರೋ ದುಡ್ಡು ಅಡ್ಜಸ್ಟ್ ಮಾಡಿರೋದಕ್ಕೆ ಇದೇ ತರ. ಸೊ ಅಲಾಟ್ಮೆಂಟ್ ಅಲ್ಲಿ ಏನ್ ಅಡ್ಜಸ್ಟ್ ಮಾಡಿರ್ತೀವಿ ಅದನ್ನ ನಾವೇನ್ ಮಾಡಿರ್ತೀವಿ ಇಲ್ಲಿ ಸೊ ಮೈನಸ್ ಮಾಡ್ತೀವಿ. ಸೊ ಅಲಾಟ್ಮೆಂಟ್ ಅಲ್ಲಿ ಏನಾಗುತ್ತೆ ಮೈನಸ್ ಮಾಡಿ ಇಲ್ಲಿ ನಾವು ಬರಿತೀವಿ. ಎಷ್ಟು ಬಂತು ಟೋಟಲ್ ಒಂದು 54 ಲ್ಯಾಕ್ ಬರ್ಬೇಕಿತ್ತು. ಅದರಲ್ಲಿ 15 ಲ್ಯಾಕ್ ಅಡ್ಜಸ್ಟ್ ಮಾಡಿರೋ ದುಡ್ಡು. ಸೊ 65,000 ಏನ್ ದುಡ್ಡು ಇದು ಅಂತ ಅಂದ್ರೆ ಸೊ ಅನಿಲ್ ಕಟ್ಲಿಲ್ವಲ್ಲ ಆ ದುಡ್ಡು ಇಲ್ಲಿ ಬರಿತಾ ಇದೀವಿ. ಸೊ ಟೋಟಲ್ ಆಗಿ ಅಷ್ಟನ್ನು ಮೈನಸ್ ಮಾಡಿದ್ರೆ 38,35,000 ದುಡ್ಡು ಬಂದಂಗಾಯ್ತು ಅಲಾಟ್ಮೆಂಟ್ ಅಲ್ಲಿ. ಸೊ ಅಲಾಟ್ಮೆಂಟ್ ಅನಿಲ್ದು ಸೇರಿಸಿ ಮುಗೀತು ಅಲ್ಲಿಗೆ. ಸೊ ಅಲಾಟ್ಮೆಂಟ್ ಅಲ್ಲಿ ಯಾಕಂದ್ರೆ ಅನಿಲ್ ಒಬ್ನೇ ಅಲಾಟ್ಮೆಂಟ್ ಅಲ್ಲಿ ಕಟ್ಟಿರ್ಲಿಲ್ಲ. ಸೊ ಅಲಾಟ್ಮೆಂಟ್ ದುಡ್ಡು ಆಯ್ತು. ನೆಕ್ಸ್ಟ್ ಈಗ ಕಾಲ್ ಸ್ಟೇಜ್. ಎರಡು ಕಾಲ್ ಇದೆ, ಫಸ್ಟ್ ಅಂಡ್ ಫೈನಲ್ ಕಾಲ್. ಎರಡು ಕಾಲ್ ಇರೋದ್ರಿಂದ ಫಸ್ಟ್ ಅಂಡ್ ಫೈನಲ್ ಕಾಲ್ ಇರೋದ್ರಿಂದ ಸೊ ಎಂಟ್ರಿನ ಯಾವ ರೀತಿ ಪಾಸ್ ಮಾಡ್ತೀವಿ ಅಂತ ನೋಡೋಣ. ಫಸ್ಟ್ ಡ್ಯೂ ಎಂಟ್ರಿ ಬರ್ದ್ಬಿಡ್ಬೇಕು ನಾವು. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಇದು ಡ್ಯೂ ಎಂಟ್ರಿ, ನನಗೆ ಬರಬೇಕು ದುಡ್ಡು ಅಂತ ಒಂದು ಬರೆಯೋ ಎಂಟ್ರಿ. ನಾವ್ ಯಾರನ್ನು ಇನ್ನೂ ಪರ್ಫಿಟ್ ಮಾಡಿಲ್ಲ, ಲಾಸ್ಟ್ಗೆ ಎಲ್ಲಾರನ್ನು ಪರ್ಫಿಟ್ ಮಾಡೋದ್ರಿಂದ ಲಾಸ್ಟ್ ವರ್ಗೂ ಎಷ್ಟು ಶೇರ್ ಇದೆ ಅಂತ ಲೆಕ್ಕ ಹಾಕ್ಬೇಕು. ನಮ್ಗೆ ಶೇರ್ ಕೌಂಟ್ ಈಸ್ ಓನ್ಲಿ 1,20,000. 1,20,000 ಇಂಟು ಎಷ್ಟು ಫಸ್ಟ್ ಕಾಲ್ ದುಡ್ಡು 30 rupees. 1,20,000 ಇಂಟು 30 ಎಷ್ಟಾಗುತ್ತೆ 36 ಲ್ಯಾಕ್. ಫಸ್ಟ್ ಕಾಲ್ ಅಲ್ಲಿ ದುಡ್ಡು ಎಷ್ಟು ಬರಬೇಕು 36 ಲ್ಯಾಕ್ ಬರಬೇಕು. ಸೊ ಬೀಯಿಂಗ್ share first call amount due, share first call amount due, equity share first call account debit to equity share capital account. first call share first call account ನ ನಾವು ಕೊಡಬೇಕು ಅಂತ ಬರಬೇಕಾಗುತ್ತೆ. ನಾವು ಈಗ ದುಡ್ಡು ಕೊಡೋ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವ ದುಡ್ಡು ಹೇಳಿದ್ದು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಎಷ್ಟು ದುಡ್ಡು ಬಂತು ನಮ್ಗೆ? ಆಕ್ಚುಲಿ ಒಂದು ತಲೆಯಲ್ಲಿರ್ಲಿ, 1,20,000 ಶೇರ್ಸ್ ಅಲ್ಲಿ ಅನಿಲ್ ಶೇರ್ಸ್ ದುಡ್ಡು ಬರ್ಲಿಲ್ಲ ನನಗೆ. ಎಷ್ಟು 2,000 ಶೇರ್ಸ್ ಸುನಿಲ್ ಕಟ್ಟಿದ್ದಾನೆ. ಸುನಿಲ್ ಫಸ್ಟ್ ಕಾಲ್ ಕಟ್ಟಿದ್ದಾನೆ, ಫೈನಲ್ ಕಾಲ್ ಕಟ್ಟಲ್ಲ. ಅಂದ್ರೆ 1,20,000 ಶೇರ್ಸ್ ಅಲ್ಲಿ 2,000 ಶೇರ್ಸ್ ದುಡ್ಡು ನನಗೆ ಬರ್ಲಿಲ್ಲ. ಅಂದ್ರೆ ಎಷ್ಟು 1,18,000 ಶೇರ್ಸ್ ದುಡ್ಡು ಮಾತ್ರ ಬಂತು ಇಂಟು 30. 1,18,000 ಇಂಟು 30 you will get 35,40,000. 35,40,000 ಅಂದ್ರೆ 60,000 ದುಡ್ಡು ಬರ್ಲಿಲ್ಲ. 35,40,000 ದುಡ್ಡು ಮಾತ್ರ ಬಂತು. ದಟ್ ಈಸ್ ಯಾವ್ದ್ರಲ್ಲಿ ನಂಗೆ ಫಸ್ಟ್ ಕಾಲ್ ಅಲ್ಲಿ ದುಡ್ಡು ಬಂದಿರೋದೆಷ್ಟು
36 lakh ದುಡ್ಡು ಬರ್ಬೇಕಾಯ್ತು. ಅದರಲ್ಲಿ ಅನಿಲ್ ಅಲಾಟ್ಮೆಂಟ್ ಕಟ್ಟಿತ್ತಿಲ್ಲ, ಅದ್ರಲ್ಲಿ 65,000 ಮೈನಸ್ ಮಾಡಿದೀವಿ ಅಲಾಟ್ಮೆಂಟ್ ಅಲ್ಲಿ. ಮತ್ತೆ ಇದ್ರಲ್ಲೂ ಕಟ್ಟಿಲ್ಲ ಅನ್ನೋದಕ್ಕೆ ಏನಾಗುತ್ತೆ, 60,000 ಮೈನಸ್ ಆಗುತ್ತೆ. ಅಂದ್ರೆ 2,000 ಇಂಟು 30 ಎಷ್ಟು, 60,000 ಹೋಗುತ್ತೆ. ಅಂದ್ರೆ 36 lakh ಅಲ್ಲಿ 35,40,000 ಮಾತ್ರ ಬರುತ್ತೆ. ಸೊ ಫಸ್ಟ್ ಕಾಲ್ ಕತೆ ಮುಗೀತು. ನೆಕ್ಸ್ಟ್ ಈಸ್ ಸೆಕೆಂಡ್ ಕಾಲ್, ಅಂದ್ರೆ ಫೈನಲ್ ಕಾಲ್. ಇನ್ನೂ ಒಂದು ಕಾಲ್ ಇದೆ ಅಲ್ವಾ ಅಲ್ಲಿ. ಸೊ ಈಕ್ವಿಟಿ ಶೇರ್ ಡ್ಯೂ ಎಂಟ್ರಿ ಮಾಮೂಲಿ, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,20,000 ಇಂಟು ಫೈನಲ್ ಕಾಲ್ ದುಡ್ಡು ಎಷ್ಟು, 15 rupees. ಸೊ ಬ್ಯಾಲೆನ್ಸ್ ಇನ್ ಫೈನಲ್ ಕಾಲ್ ಅಂತ ಹೇಳಿದ್ರಲ್ಲ, ಅದು 15 rupees ಆಗುತ್ತೆ. ಸೊ 1,20,000 ಇಂಟು 15 ಎಷ್ಟಾಗುತ್ತೆ, 1,18 lakh ಆಗುತ್ತೆ. ಎಷ್ಟು ಬರ್ಬೇಕಾಯ್ತು ಫೈನಲ್ ಕಾಲ್ ಅಲ್ಲಿ ನಮ್ಗೆ, 18 lakh ಬರ್ಬೇಕಾಯ್ತೆ. ಸೊ 18 lakh. ಸೊ ಡ್ಯೂ ಎಂಟ್ರಿ ಎಷ್ಟು ಬರೀತೀರಾ, ಸೊ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್, ದಟ್ ಈಸ್ ಡ್ಯೂ ಎಂಟ್ರಿ. ಸೊ ದುಡ್ಡು ಕೊಡೋ ಎಂಟ್ರಿ ಮಾಮೂಲಿ ಅದೇ ಎಂಟ್ರಿ ಪಾಸ್ ಮಾಡ್ತೀರಾ. ಏನು ಅಂತ ಅಂದ್ರೆ ಅದು, ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರೀತೀರಾ. ಸೊ ಆಕ್ಚುಲಿ ಶೇರ್ಸ್ ಬಂದು 1,20,000. ಸೊ ಅನಿಲ್ ಕಟ್ಲಿಲ್ಲ 2,000, ಅವನು ಅಲಾಟ್ಮೆಂಟ್ ಕಟ್ಲಿಲ್ಲ, ಫಸ್ಟ್ ಕಾಲಲ್ಲಿ 60,000 ಕಟ್ಲಿಲ್ಲ, ಮತ್ತೆ ಫೈನಲ್ ಕಾಲು ಕಟ್ಟಿಲ್ಲ. ಬಟ್ ಸುನೀಲ್ ಈ ಸಲ ಏನ್ ಮಾಡಿದಾನೆ, ಅವನು 1,000 ಶೇರ್ಸ್ ದುಡ್ಡು ಬರಲ್ಲ, ಫೈನಲ್ ಕಾಲ್ ದುಡ್ಡು. ಟೋಟಲ್ ಆಗಿ 3,000 ಶೇರ್ಸ್ ದುಡ್ಡು ಬರಲ್ಲ. ಸೊ ಟೋಟಲ್ ಆಗಿ 1,20,000 ಮೈನಸ್ 3,000 ಎಷ್ಟಾಗುತ್ತೆ, 1,17,000 ಇಂಟು 15, 1,17,000 ಇಂಟು 15 ಎಷ್ಟಾಗುತ್ತೆ, 17,55,000. ಅಂದ್ರೆ 45,000 ದುಡ್ಡು ಬರಲ್ಲ. ಅಂದ್ರೆ 3,000 ಇಂಟು 15 ಎಷ್ಟು ಬರುತ್ತೆ, 45,000 ದುಡ್ಡು ಅಲ್ವಾ. ಸೊ 17,55,000 ದುಡ್ಡು ಬರೋದಿಲ್ಲ, 17,55,000 ದುಡ್ಡು ಬರೋದಿಲ್ಲ. ಸೊ ಅದನ್ನ ಇಲ್ಲಿ ಬರ್ದಿದ್ವಿ ನಾವು. ಓಕೆ, ನೆಕ್ಸ್ಟ್ ಏನ್ ಮಾಡಿದ್ರು, ಇಬ್ರು ಕಟ್ಲಿಲ್ಲ, ಈಗ ಫರ್ಫಿಟ್ ಮಾಡಿದ್ರು. ಸೊ ಕಂಪ್ನಿ ಏನ್ ಮಾಡಿದ್ರು, ಫರ್ಫಿಟ್ ಮಾಡಿದ್ರು. ಸೊ ಫರ್ಫಿಟ್ ಸ್ಟೇಜ್ ಅಲ್ಲಿ ನಾವು ನೋಡಿದಾಗ, ಸೊ ಎಷ್ಟು ಶೇರ್ಸ್ ನ ಫರ್ಫಿಟ್ ಮಾಡಿದ್ದಾರೆ, ಒಂದು ಅನಿಲ್ದು 2,000, ಸುನೀಲ್ದು 1,000, ಟೋಟಲ್ ಆಗಿ ಎಷ್ಟು ಶೇರ್ಸ್, 3,000 ಶೇರ್ಸ್. ಅದಕ್ಕೆ ಎಂಟ್ರಿ ಏನ್ ಬರೀತಿ ಅಂದ್ರೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್, ಈಗ ಟು ಫರ್ಫಿಟೆಡ್ ಶೇರ್ಸ್, ಯೂಶುವಲ್ ಆಗಿ ಹಿಂಗೆ ಬರೆಯೋದು, ಟು ಫರ್ಫಿಟೆಡ್ ಶೇರ್ಸ್ ಅಥವಾ ಶೇರ್ ಫರ್ಫೀಚರ್ ಅಕೌಂಟ್ ಎರಡು ಒಂದೇ. ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಫರ್ಫಿಟೆಡ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫರ್ಫಿಟೆಡ್ ಅಕೌಂಟ್. ಯಾವ್ಯಾವ ದುಡ್ಡು ಕಟ್ಟಲಿಲ್ಲ ಅವರು, ಒಂದು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಕಟ್ಟಲಿಲ್ಲ. ಯಾರು, ಅನಿಲ್ ಕಟ್ಲಿ, ಯಾರು ಇಬ್ರಲ್ಲೊಬ್ರು ಅಲಾಟ್ಮೆಂಟ್ ದುಡ್ಡು ಬರಲಿಲ್ಲ ಅಲ್ವಾ ನಮ್ಗೆ. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ದುಡ್ಡೊಂದು ಬರಲಿಲ್ಲ. ಆಮೇಲೆ ಇನ್ನೊಂದು ಅಲಾಟ್ಮೆಂಟ್ಗೆ ಅಡ್ಜಸ್ಟ್ಮೆಂಟ್ ಏನು ಅಂತಂದ್ರೆ, ಅಲಾಟ್ಮೆಂಟ್ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಇತ್ತಲ್ವಾ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮು ಯಾವಾಗ ನಾವು ಅಲಾಟ್ಮೆಂಟ್ ಎಂಟ್ರಿ ಬರೀಬೇಕಾದ್ರೆ ಇತ್ತಲ್ವಾ, ಸೊ ಅಲ್ಲಿ ಕ್ರೆಡಿಟ್ ಆಗಿತ್ತು, ಇಲ್ಲೇನಾಗುತ್ತೆ ಅದು ಡೆಬಿಟ್ ಆಗುತ್ತೆ. ಸೊ ಅಲಾಟ್ಮೆಂಟ್ ಬಂದ ತಕ್ಷಣ ಇಲ್ಲಿ ಏನಾಗುತ್ತೆ, ಡೆಬಿಟ್ ಸೈಡ್ಗೆ ನೀವು ಈಕ್ವಿಟಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಅಂತ ಬರೀಬೇಕು. ಯಾಕೆ ಅಂತಂದ್ರೆ ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಅನ್ನೋದಕ್ಕೆ, ಅದು ಅಲಾಟ್ಮೆಂಟ್ ಪ್ರೀಮಿಯಂ ಅಲ್ಲಿ ಆಗಿರೋದ್ರಿಂದ ಅಲ್ಲಿ ಕ್ರೆಡಿಟ್ ಸೈಡ್ ಬಂತು, ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಅಲಾಟ್ಮೆಂಟ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಬಂದ ತಕ್ಷಣ ಇಲ್ಲಿ ಕೂಡ ಬರುತ್ತೆ ನಿಮ್ಗೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಇಲ್ಲಿ ಬರೀತೀರಾ. ನೆಕ್ಸ್ಟ್ ಟು ಇನ್ಯಾವ ದುಡ್ಡು, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟು ಇನ್ನೊಂದು ದುಡ್ಡು ಯಾವ್ದು ಕಟ್ಟಿಲ್ಲ, ಈಕ್ವಿಟಿ ಎಲ್ಲ ದುಡ್ಡು ಕಟ್ಟಿಲ್ಲ, ಅಪ್ಲಿಕೇಶನ್ ಬಿಟ್ಟು ಎಲ್ಲ ಕಟ್ಟಿಲ್ಲ, ಇಬ್ರದ್ದು ಲೆಕ್ಕ ಆಯ್ತು. ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಸೊ ಇದು ಎಂಟ್ರಿ ನೋಡಿ, ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್. ಯಾಕಂದ್ರೆ ಅನಿಲ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಬರುತ್ತೆ, ಯಾಕಂದ್ರೆ ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ, ಅದಕ್ಕೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಮತ್ತೆ ಬರುತ್ತೆ. ಅಲಾಟ್ಮೆಂಟ್ ಏನಾದ್ರು ಕಟ್ಟಿದ್ರೆ ಏನು ಪ್ರಾಬ್ಲಮ್ ಆಗ್ತಿತ್ತಿಲ್ಲ ಅವ್ನಿಗೆ, ಅದು ಎಂಟ್ರಿನೇ ಬರ್ತಿತ್ತಿಲ್ಲ ನಮ್ಗೆ. ಟು ಫರ್ಫಿಟೆಡ್ ಶೇರ್ಸ್ ಅಂದ್ರೆ ಅವ್ರು ಎಷ್ಟು ದುಡ್ಡು ಕಟ್ಟಿದ್ರು ಅಂತ. ಫರ್ಫಿಟೆಡ್ ಶೇರ್ಸ್ ಅಂದ್ರೆ ಇಸ್ ನಥಿಂಗ್ ಬಟ್ ವಾಟ್, ಪೇಯ್ಡ್
ಅವ್ರು ಎಷ್ಟು ದುಡ್ಡು ಕಟ್ಟಿದ್ರು ಅನ್ನೋದು ಅರ್ಥ ಅದು. ಸೊ ಪೇಯ್ಡ್ ಎಷ್ಟು ಅಂತ ಅರ್ಥ ಅದು. ಫರ್ಫಿಟೆಡ್ ಶೇರ್ಸ್ ಅಕೌಂಟ್, ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಸೊ ಇಷ್ಟು ಬರೀತೀರಾ. ಸೊ ಈಗ ಅಲಾಟ್ಮೆಂಟು ಕಟ್ಟಲಿಲ್ಲ ಯಾರು, ಅನಿಲ್. ಫಸ್ಟ್ ಕಾಲು ಕಟ್ಟಲಿಲ್ಲ, ಫೈನಲ್ ಕಾಲು ಅನಿಲು ಕಟ್ಟಲಿಲ್ಲ, ಸುನಿಲು ಕಟ್ಟಲಿಲ್ಲ. ಓಕೆ, ಈ ತರ ಹೊಡೆದಾಗ ಸೊ ಟೋಟಲಿ ಶೇರ್ಸ್ ಎಷ್ಟಪ್ಪ, 3000 ಇಂಟು ಪ್ರೀಮಿಯಂ ಬಿಟ್ಟಾಕಿ. ಪ್ರೀಮಿಯಂ ಬಿಟ್ರೆ ಎಷ್ಟು, 100. ಸೊ 3000 ಇಂಟು 100 is become 3000 ಇಂಟು 100 is 3 lakh. ಎಷ್ಟು, ರೆಗ್ಯುಲರ್ ಶೇರ್ ಕ್ಯಾಪಿಟಲ್ ಎಷ್ಟು, 3 lakh. ಪ್ರೀಮಿಯಂ ಎಷ್ಟು, ಪ್ರೀಮಿಯಂ ಯಾರ್ದು ಮಾತ್ರ ತಗೋತೀರಾ ನೀವು, ಅಲಾಟ್ಮೆಂಟ್ ಕಟ್ಟದೇ ಇರೋನು. ಅಲಾಟ್ಮೆಂಟ್ ಕಟ್ಟದಲ್ಲೇ ಇರೋನು ಯಾರಪ್ಪ ಇದರಲ್ಲಿ, ಸೊ ಅಲಾಟ್ಮೆಂಟ್ ಕಟ್ಟದಲ್ಲೇ ಇರೋನು ಯಾರು ಅಂತ ಅಂದ್ರೆ ಇವನೊಬ್ನೇ, ಯಾರು, ಸುನಿಲ್. ಸೊ ಇಂಟು 15, ಇವನ್ ಅಲಾಟ್ಮೆಂಟ್ ದುಡ್ಡು ಕಟ್ಬಿಟ್ಟಿದ್ದಾನೆ. ಯಾರು, ಸೊ ಸುನಿಲ್ ಕಟ್ಟಿದ್ದಾನೆ, ಅನಿಲ್ ಅಲಾಟ್ಮೆಂಟ್ ಕಟ್ಟಿಲ್ಲ. 2000 ಇಂಟು 15 ಎಷ್ಟಾಗುತ್ತೆ, 2000 ಇಂಟು 15 ಎಷ್ಟಾಗುತ್ತೆ, ಬಿಕಮ್ 30,000. ಅವ್ನು ಮಾತ್ರ ನಾವು ತಗೋತೀವಿ. 2000 ಇಂಟು 15 ಅವ್ನು ಮಾತ್ರ ಅಲಾಟ್ಮೆಂಟ್ ತಗೋತೀವಿ. ನೆಕ್ಸ್ಟ್ ಫರ್ಫಿಟೆಡ್ ಶೇರ್ಸ್ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಇಂದ ಬಂದ್ಬಿಡೋಣ. ಫೈನಲ್ ಕಾಲು ಅನಿಲು ಕಟ್ಟಿಲ್ಲ, ಸುನಿಲು ಕಟ್ಟಿಲ್ಲ. 3000 ಇಂಟು ಫೈನಲ್ ಕಾಲ್ ದುಡ್ಡು ಎಷ್ಟು, 15. 3000 ಇಂಟು 15 ಎಷ್ಟು, ಆಲ್ರೆಡಿ ನಾವು ಮಾಡಿದೀವಿ. 3000 ಇಂಟು 15 ಎಷ್ಟು, 45. ಸೊ 45,000. ನೋಡಿ ಇಲ್ಲಿ 18 lakh ಬರ್ಬೇಕಾಯ್ತು ಫೈನಲ್ ಕಾಲ್ ಅಲ್ಲಿ, ಬಂದಿದ್ದೆಷ್ಟಪ್ಪ, 17,55,000. ಅಂದ್ರೆ 45,000 ಕಡಿಮೆ ಆಯ್ತಲ್ಲ. ಯಾವ ದುಡ್ಡು ಹೇಳಿ ಅದು, ಫೈನಲ್ ಕಾಲ್ ಅಮೌಂಟ್. ಆ ದುಡ್ಡು ಯಾವ್ದು ಹೇಳಿ, ಫೈನಲ್ ಕಾಲ್ ಅಮೌಂಟ್ 45,000. ಅದನ್ನ ಪೇ ಮಾಡ್ಲಿಲ್ಲ, ಅದನ್ನ ಪೇಯ್ಡ್. ನೆಕ್ಸ್ಟ್ ಫಸ್ಟ್ ಕಾಲ್ ಕಟ್ಟದಲ್ಲೇ ಇರೋದು ಸುನಿಲ್ ಕಟ್ಟಿದ್ದಾನೆ. ಫಸ್ಟ್ ಕಾಲ್ ಫೈನಲ್ ಕಾಲ್ 2000, ಇವನು ಮಾತ್ರ. 2000 ಇಂಟು ಫಸ್ಟ್ ಕಾಲ್ ದುಡ್ಡು ಎಷ್ಟು, 30. 2000 ಇಂಟು 30 ಎಷ್ಟು, ಇಟ್ಸ್ ಬಿಕಮ್ 60,000. ಈ 60,000 ನೋಡಿ ಇಲ್ಲಿ 36 lakh ಬರ್ಬೇಕಿತ್ತು, ಪಟ್ಟಿದೆಷ್ಟು, 35,40,000. ಇದು 60,000. ಸೊ ಅಲಾಟ್ಮೆಂಟ್ ದುಡ್ಡು ಎಷ್ಟು ಬರೀತೀರಾ ಇಲ್ಲಿ ಅಂತ ಅಂದ್ರೆ, ನಾವು ಫಸ್ಟ್ ಏನು ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ದು ಇಲ್ಲಿ 65,000 ದುಡ್ಡು ಅಲಾಟ್ಮೆಂಟ್ ಇದೆ ಅಲ್ವಾ, ದುಡ್ಡು ಇದೆ ಅಲ್ವಾ ಕಟ್ದಲ್ಲೇ ಇರೋದು. ಸೊ ಆ ದುಡ್ಡನ್ನ ಇಲ್ಲಿ ನಾವು ಬರಿತೀವಿ 65,000. ವಿ ಆರ್ ಡೂಯಿಂಗ್ ವಿತ್ 65,000. ಅದನ್ನ ಅಲಾಟ್ಮೆಂಟ್ ಅವ್ನು ಕಟ್ತಾ ಇರೋ ದುಡ್ಡು ಅಲ್ವಾ ಇದು. ಸೊ 65,000 ಬರಿತೀವಿ. ಸೊ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಎಷ್ಟು ಉಳಿಯುತ್ತೆ ಅಂತ ಲೆಕ್ಕಾಚಾರ ಮಾಡೋಣ. ಈ ಕಡೆ ಡೆಬಿಟ್ ಅಲ್ಲಿ ಎಷ್ಟಿದೆ, 3,30,000 ಇದೆ. 3,30,000 ಮೈನಸ್, ಅಷ್ಟು ಮೈನಸ್ ಮಾಡಿ. 65,000 ಪ್ಲಸ್ 60,000 ಪ್ಲಸ್ 45,000. 3,30,000 ಅಲ್ಲಿ ಅಷ್ಟು ಮೈನಸ್ ಮಾಡಿ, ಮೈನಸ್ 65,000 ಮೈನಸ್ 60,000 ಮೈನಸ್ 45,000. ಟೋಟಲ್ ಇಟ್ಸ್ ಬಿಕಮ್ ಎಷ್ಟು, 1,60,000 ಅವರು ಕಟ್ಟಿರೋ ದುಡ್ಡು. ಇದನ್ನ ವಾಪಸ್ ಕೊಡಲ್ಲ. ಸೊ 1,60,000 ಅವ್ರು ಕಟ್ಟಿರೋ ದುಡ್ಡು, ಇದನ್ನ ಅವ್ರೇನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ. ಸೊ 1,60,000 ಹೆಂಗೆ ಅಂತ ಅಂದ್ರೆ, ಎಲ್ಲಿವರೆಗೂ ಕಟ್ಟಿದ್ದಾರೆ ಅಂತ ಅಂದ್ರೆ, ಸೊ ಫುಲ್ ಕಟ್ಟಿದ್ದಾರೆ. ಸೊ ಲೆಕ್ಕಾಚಾರ ಮಾಡಿ ಬೇಕಾರೆ. ಸೊ ಅನಿಲ್ದು ಫಸ್ಟ್ ಲೆಕ್ಕಾಚಾರ ಮಾಡ್ತೀನಿ. ಅನಿಲ್ ಎಷ್ಟು ಕಟ್ಟಿರೋದು, 3,000 ಇಂಟು 25 ಅಷ್ಟೇ ಕಟ್ಟಿರೋದು ಅವನು. ಸೊ ಸುನಿಲ್ ಇವಂದೆಷ್ಟು, ಅನಿಲ್ದು 3,000 ಇಂಟು 25. ಸೊ 75,000. ಎಷ್ಟು, 75,000. ದಿಸ್ ಇಸ್ ಯಾರು, ಅನಿಲ್ ಕಟ್ಟಿರೋದು. ಯಾಕಂದ್ರೆ ಅವ್ನು ಅಪ್ಲಿಕೇಶನ್ ದುಡ್ಡು ಮಾತ್ರ ಕಟ್ಟಿರೋದು. ಬಟ್ ಸುನಿಲ್ ಕಟ್ಟಿರೋದು ಪ್ರೀಮಿಯಂ ತೆಗ್ದಾಕಿ, ಸಾರಿ ಅನಿಲ್ 2,000 ಶೇರ್ಸ್ ಅಲ್ವಾ. ಸೊ 50,000. ದಿಸ್ ಇಸ್ 50,000. ಇವನು 1,000 ಶೇರ್ಸ್ ಅಲ್ವಾ. ಸೊ ಇವನು ಯಾವ್ದೇ ದುಡ್ಡು ಕಟ್ಟಿದಾನೆ ಹೇಳಿ, ಅಪ್ಲಿಕೇಶನ್ ಕಟ್ಟಿದಾನೆ 25, ಅಲಾಟ್ಮೆಂಟ್ 30 ಕಟ್ಟಿದಾನೆ. ಸೊ 25 ಪ್ರೀಮಿಯಂ ಬಿಟ್ಟಾಕಿ, 25 ಪ್ಲಸ್ 30 ಪ್ಲಸ್ ಲಾಸ್ಟ್ 30, ಟೋಟಲ್ ಆಗಿ 85 ಕಟ್ಟಿದ್ದಾನೆ. ಸೊ 85 ಇಷ್ಟು ದುಡ್ಡು ಕಟ್ಟಿದ್ದಾನೆ. ಸೊ ಇನ್ಕ್ಲೂಡಿಂಗ್ ಪ್ರೀಮಿಯಂ ಲೆಕ್ಕಾಚಾರ ನಾವು ತಗೊಂಡ್ರೆ
ಸೊ ಹಿ ಹ್ಯಾಡ್ ಪೇಯ್ಡ್ 100 rupees ಪೇ ಮಾಡಿದ್ದಾನೆ. ಸೊ 100 rupees ಪೇ ಮಾಡಿದಾಗ ಎಷ್ಟಾಗುತ್ತೆ ಇದು? ದಿಸ್ ಇಸ್ 1 lakh ಪೇ ಮಾಡಿದ್ದಾನೆ. ಸೊ ಪೇ ಮಾಡಿರೋದೆಷ್ಟು? 1 lakh. ಸೊ 2 lakh ಇಂಟು 25 ಅಪ್ಲಿಕೇಶನ್ 50,000 ಕರೆಕ್ಟ್ ಇದೆ ಅದು. ಸೊ ಇಲ್ಲೊಂಚೂರು ವೇರಿ ಆಗಿದೆ. 3 lakh 2 lakh into 15 is 30,000. That is 3 lakh. Next, so okay, ಇವನು ಅಲಾಟ್ಮೆಂಟ್ ಎರಡು ಇದು ಮಾಡಿದಾನಲ್ವಾ? ರೈಟ್, 65,000 ಅದು. 45,000 plus 60,000 plus 65,000 1,70,000 1,60,000 ಕರೆಕ್ಟ್ ಇದೆ. allotment. So one thing, so total agi this is issued at premium ಆಗಿರೋದ್ರಿಂದ so that's what equity share capital account, that is the 3,000 into 100, so that is 3 lakh, and securities premium ಬರೀ 2,000 ಬರಿತೀವಿ. ಯಾಕೆ ಅಂತಂದ್ರೆ ಅಲಾಟ್ಮೆಂಟ್ ಕಡ್ದಲೇ ಇರೋದು ಯಾರು ಅಂತಂದ್ರೆ ಅನಿಲ್ ಮಾತ್ರ. 2,000 into 15 ಎಷ್ಟು? 30,000 ಆಗುತ್ತೆ. 3,30,000 is on credit side, and to forfeited shares ಅದು ಬ್ಯಾಲೆನ್ಸಿಂಗ್ ಫಿಗರ್. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ is 65,000. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಅವ್ರು ಕಟ್ತಾ ಇರೋದು ಎಷ್ಟು? ಫಸ್ಟ್ ಕಾಲ್ ಅಲ್ಲಿ 60,000. ಅಲಾಟ್ಮೆಂಟ್ ಅಲ್ಲಿ ಕಟ್ತಾ ಇರೋದು ಯಾರು ಅಂತಂದ್ರೆ ಅನಿಲ್. 65,000 ಎಲ್ಲಿಂದ ಬಂತು ಅಂದ್ರೆ ನಾವು ಫಸ್ಟ್ ವರ್ಕಿಂಗ್ ನೋಟ್ ಮಾಡಿದ್ವಲ್ಲ, ಸೊ ಅದರಲ್ಲಿ ನಿಮಗೆ ಬರುತ್ತೆ 90,000 minus 25,000 ನೀವೇನ್ ಮಾಡಿದ್ರಿ ಅದು ಇಲ್ಲಿ ಬರುತ್ತೆ. ಸೊ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ 60. ಸೊ ಬ್ಯಾಲೆನ್ಸ್ ಎಷ್ಟಾಗುತ್ತೆ ಅಂದ್ರೆ 1,60,000 ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಇದಾಗುತ್ತೆ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತಾರೆ ಅವರು? ರೀಇಶ್ಯೂ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ರೀಇಶ್ಯೂ. ಮಿಸ್ಟರ್ ಕಮಲ್ಗೆ ರೀಇಶ್ಯೂ ಮಾಡ್ತಾರೆ. ರೀಇಶ್ಯೂ ಮಾಡಿದ್ರೆ ನಾವ್ ಏನ್ ಎಂಟ್ರಿ ಪಾಸ್ ಮಾಡ್ತೀವಿ ಅಂತ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ಸೊ ರೀಇಶ್ಯೂ ಮಾಡ್ತಾ ಇರೋದು ಎಷ್ಟಕ್ಕೆ? 85,000 rupeesಗೆ, ಅಂದ್ರೆ 3,000 into 85. 3,000 into 85 ಎಷ್ಟು ಬರುತ್ತೆ ಅಷ್ಟು. ಬಟ್ ಡಿಸ್ಕೌಂಟ್ ಕೊಟ್ಟಂಗ ಆಯ್ತಲ್ಲ, ಈ ಡಿಸ್ಕೌಂಟ್ಗೆ ಎಲ್ಲಿಂದ ದುಡ್ಡು ತಗೋತಾರೆ ಅಂತ ಅಂದ್ರೆ ಫರ್ಫಿಟೆಡ್ ಶೇರ್ಸ್ ಅಕೌಂಟ್. ಇಲ್ಲಿ 1,60,000 ಇದೆಯಲ್ಲ, ಇಲ್ಲಿಂದ ದುಡ್ಡು ತಗೋತಾರೆ. ಸೊ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ debit, sorry, yes, debit, forfeited shares account debit to, finally is going to share capital account. Forfeited share capital account journal entry ಏನ್ ಪಾಸ್ ಮಾಡ್ತೀರಾ ರೀಇಶ್ಯೂ ಮಾಡಿದ್ರೆ? ಸೊ the entry will be bank account debit forfeited shares account debit to equity share capital. ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿರೋದು? 15 rupees ಅಲ್ಲ, 3,000 into 15. ಸೊ 3,000 ಎಷ್ಟು ದುಡ್ಡು ಬಂದಂಗ ಆಯ್ತು ಇಲ್ಲಿ? 3,000 into 85 is 2,55,000. 2,55,000 ಬಂತು ಅದರಲ್ಲಿ. ಸೊ ಡಿಸ್ಕೌಂಟ್ ಎಷ್ಟಾಯ್ತು? 45,000 ಕೊಟ್ಟಂಗಾಯ್ತು. ಸೊ ಟೋಟಲ್ ಆಗಿ ಶೇರ್ ಕ್ಯಾಪಿಟಲ್ ಇದರಲ್ಲಿ ಎಷ್ಟು ಟ್ರಾನ್ಸ್ಫರ್ ಮಾಡ್ತೀರಾ ನೀವು ಇಲ್ಲಿ? we are going to transfer about 3 lakh. ಸೊ 30,000 ತಕ್ಕನೆ ಅದು ಲೆಕ್ಕಾಚಾರ ಮಾಡಿರೋದು. ಸೊ ರೀಇಶ್ಯೂ ಆಯ್ತು. ಸೊ ಒಂದು ಯು ಕ್ಯಾನ್ ಕಮ್ ಅಕ್ರಾಸ್ ದಿಸ್, ನಿಮ್ಗೆ ಗೊತ್ತಾಯ್ತು ಇಲ್ಲಿ ಏನು ವಾಟ್ ಇಟ್ ಮೀನ್ ಅಂತ ಅಂದ್ರೆ 3,000 ಶೇರ್ಸ್ ನ ರೀಇಶ್ಯೂ ಮಾಡಿದ್ರು 85 rupees ಅಲ್ಲಿ 2,55,000 ದುಡ್ಡು ಬಂತು. ಬಟ್ ಇನ್ನು 15 rupees ಡಿಸ್ಕೌಂಟ್ ಕೊಡ್ತಾಯಿತ್ತು. ಡಿಸ್ಕೌಂಟ್ ನ ಎಲ್ಲಿಂದ ತಗೊಂಡ್ರು ಅಂತಂದ್ರೆ ಅವ್ರು ಫರ್ಫಿಟೆಡ್ 1,60,000 ದುಡ್ಡು ಇತ್ತಲ್ಲ ಅದರಲ್ಲಿ ತಗೊಂಡ್ರು 45,000, ಅಂದ್ರೆ 3,000 into 15 ಮಾಡಿದಾಗ ಸೊ 45,000 ಆಯ್ತು. ಸೊ 3 lakh ಆಯ್ತು. ನಾವು ಈ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ದುಡ್ಡು ಇನ್ನೂ ಉಳಿದಿದೆ. ಯಾಕೆ ಅಂತಂದ್ರೆ ನಮ್ಗೆ ಫರ್ಫಿಟೆಡ್ ಶೇರ್ಸ್ ಅಲ್ಲಿ ಎಷ್ಟಿದೆ ಇಲ್ಲಿ? 1,60,000 ಇದೆಯಲ್ಲ. ಸೊ ಅದೇನಾಗುತ್ತೆ, ಮತ್ತೆ ಫರ್ಫಿಟೆಡ್ ಶೇರ್ಸ್ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ದುಡ್ಡು ಉಳಿದಿದ್ರೆ ಏನ್ ಮಾಡ್ಬೇಕು ನಾವು? ಕ್ಯಾಪಿಟಲ್ ರಿಸರ್ವ್ಗೆ ಏನ್ ಮಾಡ್ಬೇಕು ನಾವು? ಟ್ರಾನ್ಸ್ಫರ್ ಮಾಡ್ಬೇಕು. ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅದನ್ನ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ನಾವೇನ್ ಮಾಡ್ಬೇಕು? ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಎಷ್ಟಿತ್ತಪ್ಪ ದುಡ್ಡು ಅದರಲ್ಲಿ?
1,60,000 ದುಡ್ಡಿತ್ತು, ಅದ್ರಲ್ಲಿ ಎಷ್ಟು ಮಾತ್ರ ಯೂಸ್ ಮಾಡಿದ್ರಿ? 45,000 ಮಾತ್ರ ಯೂಸ್ ಮಾಡಿದ್ರಿ. ಸೊ ಎಷ್ಟು ಉಳಿತು ಅದರಲ್ಲಿ? 1,15,000. 1,15,000 ಏನ್ ಮಾಡಿದ್ರಿ? ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಸೊ ದಿಸ್ ಆರ್ ದ ಎಂಟ್ರೀಸ್. ಸೊ 1,15,000 ನ ಟ್ರಾನ್ಸ್ಫರ್ ಮಾಡಿದ್ರಿ. ಸೊ 1 ಸೆಕೆಂಡ್ ರೀಕ್ಯಾಪ್ ಮಾಡ್ಬಿಡ್ತೀನಿ ನಾನು ಇದನ್ನ. ಸೊ ಫಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಬಂತು, ಎಷ್ಟು? 2 lakh ಬಂತು ಇಂಟು 25, 50 lakh rupees ದುಡ್ಡು ಬಂತು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್. ಅದನ್ನ ಯಾವ ರೀತಿ ಇದು ಮಾಡಿದ್ರು ಅಂತ ಅಂದ್ರೆ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು 1,20,000 ನ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ಅದು ಆಕ್ಚುಲಿ ಅವ್ರು ಇಶ್ಯೂ ಮಾಡ್ತಾ ಇರೋದು. ಸೊ 1,20,000 ಇಂಟು 25, 30 lakh ನ ಕ್ಯಾಪಿಟಲ್ಗೆ ಇದು ಮಾಡಿದ್ರು, ರೀಫಂಡ್ ಮಾಡಿದ್ರು, ಅದನ್ನ ಬ್ಯಾಂಕ್ ಅಕೌಂಟ್ ಮಾಡಿ 5 lakh ನ ರೀಫಂಡ್ ಮಾಡಿದ್ರು. ಅಲಾಟ್ಮೆಂಟ್ ಅಲ್ಲಿ 15 lakh ನ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರು. ಸೊ 15 lakh ನ ಏನ್ ಮಾಡಿದ್ರು? ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರು. ಸೊ ದಟ್ಸ್ ವಾಟ್. ನೆಕ್ಸ್ಟ್ ಅಲಾಟ್ಮೆಂಟ್ ಡ್ಯೂ ಎಂಟ್ರಿ ಏನ್ ಬರ್ತೀವಿ ಅಂತ ಅಂದ್ರೆ, ಸೊ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ರೀಮಿಯಂ ಇಶ್ಯೂ ಮಾಡ್ತಾ ಇರೋದ್ರಿಂದ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಂತ ಇಲ್ಲಿ ಬರಿತಾ ಇದೀವಿ. ಸೊ 54 lakh ಅಲ್ಲಿ 36 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಹೋಯ್ತು, ಮತ್ತೆ ಪ್ರೀಮಿಯಂ ಅಕೌಂಟ್ಗೆ 18 lakhs ಹೋಯ್ತು. ನೆಕ್ಸ್ಟ್ ರಿಸೀವ್ ಮಾಡಿದ ಎಂಟ್ರಿ ವೆರಿ ಇಂಪಾರ್ಟೆಂಟ್, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡಿರೋಂಥದ್ದು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 38,35,000 ಹೆಂಗ್ ಬಂತು ಅಂತ ಅಂದ್ರೆ, 54 lakh ಮೈನಸ್ 15 lakh ಇಲ್ಲಿದೆ ನೋಡಿ ಮೇಲ್ಗಡೆ ಅಲಾಟ್ಮೆಂಟ್ ಅಲ್ಲಿ, ಮೈನಸ್ ಆ ಮಿಸ್ಟರ್ ಅನಿಲ್ ಕಟ್ತಾ ಇರೋದೆಷ್ಟು? 65,000. ಅಷ್ಟು ಸೇರ್ ಮೈನಸ್ ಮಾಡಿದ್ರೆ 38,35,000 ಅಲ್ಲಿ ಬಂತು ನಮ್ಗೆ. ನೆಕ್ಸ್ಟ್ ಇಸ್ ಫಸ್ಟ್ ಕಾಲ್ ಡ್ಯೂ ಎಂಟ್ರಿ ಏನ್ ಬರೀತೀರಾ? ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅದರಲ್ಲಿ ಸೊ ಇದರಲ್ಲಿ ನಮ್ಗೆ 36 lakh ಬರ್ಬೇಕಿತ್ತು, ಅದರಲ್ಲಿ ಯಾರು ಅನಿಲ್ ಕಟ್ಲಿಲ್ಲ. ಅದ್ರಲ್ಲಿ ಬಂದಿದ್ದೆಷ್ಟು ಬ್ಯಾಂಕ್ ಅಕೌಂಟ್ಗೆ? 35,40,000. 60,000 ಇಲ್ಲಿ ಬರ್ಲಿಲ್ಲ. ಅಂಡ್ ಫೈನಲ್ ಕಾಲ್ ಅಲ್ಲಿ 3,000 ಶೇರ್ಸ್ ಬರ್ಲಿಲ್ಲ. ಅಂದ್ರೆ 18 lakh ಬರ್ಬೇಕಾಗಿತ್ತು ನಮ್ಗೆ, 17,55,000 ಮಾತ್ರ ಬಂತು. ಸೊ ಕಂಪ್ನಿ ಏನ್ ಮಾಡ್ತು? ಇವ್ರನ್ನ ಫರ್ಫಿಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತು. ಆ ಫರ್ಫಿಟ್ ಮಾಡೋ ಎಂಟ್ರಿ ಏನ್ ಬರೀತೀರಾ ಅಂದ್ರೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಈಕ್ವಿಟಿ ಅಲಾಟ್ಮೆಂಟ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಅಂದ್ರೆ ಎಷ್ಟು? 3,30,000 ದುಡ್ಡಲ್ಲಿ ಸೊ ಇಷ್ಟು ದುಡ್ಡು ಪೇ ಮಾಡ್ಲಿಲ್ಲ. ಎಷ್ಟು? 1,70,000 ಪೇ ಮಾಡ್ಲಿಲ್ಲ, 1,60,000 ಮಾತ್ರ ಪೇ ಮಾಡಿದ್ದು. ಅದನ್ನ ಕ್ಯಾನ್ಸಲ್ ಮಾಡಿದ್ರು, ಅದನ್ನು ವಾಪಸ್ ಕೊಡಲ್ಲ. ನೆಕ್ಸ್ಟ್ ಅದನ್ನೇ ಬೇರೆಯವ್ರಿಗೆ ರೀಇಶ್ಯೂ ಮಾಡಿದ್ರು. ಎಷ್ಟಕ್ಕೆ? 85 rupeesಗೆ. ಸೊ 2,55,000 ದುಡ್ಡು ಬಂತು. ಈ 45,000 ಏನಿತ್ತು ಅದನ್ನ ಡಿಸ್ಕೌಂಟ್ ಕೊಟ್ಟಿರೋದನ್ನ ಫರ್ಫಿಟೆಡ್ ಶೇರ್ಸ್ ಇಂದ ತಗೊಂಡ್ರು. ಸೊ 45,000 ಇದಾಯ್ತು. ಸೊ 1,60,000 ಅಲ್ಲಿ 45,000 ನ ಡಿಸ್ಕೌಂಟ್ ಕೊಡೋಕೆ ಯೂಸ್ ಮಾಡಿದ್ರು. ಸೊ ಮಿಕ್ಕಿದ್ ಏನಾಯ್ತು ಅಂತಂದ್ರೆ 1,15,000 ನ ಕ್ಯಾಪಿಟಲ್ ರಿಸರ್ವ್ಗೆ ಏನ್ ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿದ್ರು. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ದ ಪ್ರಾಬ್ಲಮ್. ಸೊ ಇದನ್ನ